ಎಲ್ಲ ನನ್ನ ಪ್ರೀತಿಯ ಕನ್ನಡ ಮನಸ್ಸುಗಳಿಗೆ ಈ ನಿಮ್ಮನೆ ಹುಡುಗ ಪ್ರಮೋದ್ ಮಾಡುವ ನಮಸ್ಕಾರಗಳು. ವೆಲ್ಕಮ್ ಟು ಪೊಮ್ಮಿಸ್ ಲಾಕ್ಸ್. ನಿಮಗೆ ಗೊತ್ತಿದ್ದಾಗೆ ಈಗ ನಾನು ತೋರ್ಸಕ್ಕೆ ಹೊರಟಿರೋದು 2ನೇ ದಿವಸದ ನಮ್ಮ ಏರಿಯಾದ ಗಣಪತಿ ಹಬ್ಬನ ನಾವು ಯಾವ ಥರ ಆಚರಣೆ ಮಾಡ್ತಾ ಇದ್ದೀವಿ ಅಂತ. ಹೋದ ವಿಡಿಯೋದಲ್ಲಿ ಮೊದಲನೇ ದಿವಸದ ತೋರಿಸಿದ್ದೆ. ಈ ವಿಡಿಯೋದಲ್ಲಿ 2ನೇ ದಿವಸ ಸಂಪೂರ್ಣವಾಗಿ 2ನೇ ದಿವಸ ಏನೇನು ಪ್ರೋಗ್ರಾಮ್ ಮಾಡ್ತೀವಿ ಅನ್ನೋದನ್ನ ನಾನು ನಮ್ಮ ಲೆವೆಟಲ್ಲಿ ಗಣಪತಿ ಹಬ್ಬನ ಯಾವ ಥರ ಆಚರಣೆ ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವಿಡಿಯೋ ಮುಖಾಂತರ. 2ನೇ ದಿವಸ ನಾವು ವರ್ಷ ಕೂಡ ಒಂದು ಗಣಪತಿ ಹೋಮ ಮತ್ತು ನವಗ್ರಹ ಪೂಜೆನ ಮಾಡಿಸ್ತೀವಿ. ಈ ಪೂಜೆಗೆ ಮತ್ತು ಹೋಮಕ್ಕೆ ಸುಮಾರು ನಮ್ಮ ಲೆವೆಟಿನ ಜನ ಮತ್ತು ಅಕ್ಕಪಕ್ಕದ ಎಲ್ಲ ಜನಗಳು ತುಂಬ ಜನ ಸೇರ್ತಾರೆ. ಸುಮಾರು ಒಂದು 2-2.5 ಸಾವಿರ ಜನ ತನಕ ಸೇರ್ತಾರೆ. ಸೊ ಹಾಗಾಗಿ ಹೋಮ ಮತ್ತು ನವಗ್ರಹ ಪೂಜೆ ಮುಗಿತಾ ಇದ್ದಂಗೆ ಅನ್ನದಾನ ಇರುತ್ತೆ, ಹಾಗೆ ಬ್ಲಡ್ ಡೊನೇಟಿಂಗ್ ಕ್ಯಾಂಪ್ ಕೂಡ ಇರುತ್ತೆ. ಹಾಗೆ ಇಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಜನಗಳಿಗೂ ಕೂಡ ಅನೌನ್ಸ್ಮೆಂಟ್ ನಡೀತಾ ಇದೆ, ನಮ್ಮ ಫ್ರೆಂಡ್ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ಇನ್ನೊಂದಷ್ಟು ಜನ ಸ್ನೇಹಿತರು ಅನ್ನ ಸಂತರ್ಪಣೆಗೆ ಏನೇನು ವ್ಯವಸ್ಥೆಗಳು ರೆಡಿ ಮಾಡ್ಕೋಬೇಕು, ನೀರು ವ್ಯವಸ್ಥೆ ಎಲ್ಲನೂ ಕೂಡ ಅವ್ರು ಮಾಡ್ತಾ ಇದ್ದಾರೆ. ಬಟ್ ನಾನು ನನ್ನ ಫ್ರೆಂಡ್ ಇಬ್ಬರು ಮಾತ್ರ ನಾವಿಲ್ಲಿ ಸ್ಟೇಜ್ ಹತ್ರ ಇದ್ದೋ. ಹಾಗೆ ನಾಡಪ್ರಭು ಕೆಂಪೇಗೌಡ ಯುವಕರ ಸಂಘ, ಈ ನಮ್ಮ ಸಂಘದ ಅಧ್ಯಕ್ಷತೆ ಯಾರು ವಹಿಸ್ಕೊಂಡಿರೋದು ಅಂದರೆ ಡಾಕ್ಟರ್ ಎಚ್.ಎಂ. ಕೃಷ್ಣಮೂರ್ತಿ ಅವರು ಕೂಡ ಈಗ ಆಗಮಿಸಿದ್ದಾರೆ. ಈಗ ಅವರು ಬರ್ತಾ ಇದ್ದಂಗೆ ಫಸ್ಟು ಅವ್ರು ಮಾಡಿದ್ದು ಗಣಪತಿ ಕೈ ಮುಗ್ದು, ಇನ್ನು ಪೂಜೆ ಸ್ಟಾರ್ಟ್ ಆಗಿರಲಿಲ್ಲ ನಮ್ಮದು. ಸೊ ಹಾಗಾಗಿ ನಮ್ಮ ಲೆವೆಟ್ಟಿನ ದೇವಸ್ಥಾನ, ನಮ್ಮ ಲೆವೆಟ್ಟಿನ ತಾಯಿ ಕೆಂಚನಳ್ಳಮ್ಮನ ದೇವಸ್ಥಾನಕ್ಕೆ ದರ್ಶನ ಪಡೆಯೋಕ್ಕೆ ತಾಯಿದು ದರ್ಶನಕ್ಕೆ ಹೋಗ್ತಾರೆ. लक्ष्मी च विद्महे विष्णुपत्नी च धीमहि ತಾಯಿ ಕೆಂಚನಳ್ಳಮ್ಮನ ಅನುಗ್ರಹ ಪಡ್ಕೊಂಡು ನಾವು ನಮ್ಮ ಗಣಪತಿ ಹತ್ರ ಬರ್ತೀವಿ. ಮಹಾಮಂಗಳಾರತಿಗೆಲ್ಲ ಸಿದ್ಧತೆ ಆಗಿತ್ತು. ಸೊ ಪೂಜಾರಿಗೆ ವೆಯ್ಟ್ ಮಾಡ್ತಾಯಿದ್ದು. ದೇವಸ್ಥಾನದ ಪಕ್ಕದಲ್ಲೇ ನಾವು ಅವಾಗಿಂದನೂ ಗಣಪತಿನ ಕುಂಡಿಸ್ಕೊಂಡು ಬರ್ತಾಯಿದ್ದೀವಿ. आदिपूज्याय देवाय दन्तमोदकधारिणी वल्लभमङ्गलारतिपुराञ्जनं दर्शयामि. ಮನಸ್ಸಿಗೆ ಕಣಪ್ಪ ಬರ್ತಿಲ್ಲ. ಸುಮಾರು ನಾವು 17 ವರ್ಷದಿಂದ ನಮ್ಮ ಬೆನ್ನು ಎಲುಬಾಗಿ ನಮಗೆ ನಿಂತು ಸಪೋರ್ಟ್ ಮಾಡ್ತಾ ಇರೋವಂಥವ್ರು ನಮ್ಮ ಪ್ರೀತಿಯ ಡಾಕ್ಟರ್ ಎಚ್.ಎಂ. ಕೃಷ್ಣಮೂರ್ತಿ ಅವರು. ಸೊ ದರ್ಶನ ಪಡೆದು ಓಡ್ತಾ ಇದ್ದಂಗೆ ನಮಗೆ ಇಲ್ಲಿ ಹೋಮ ಮತ್ತು ನವಗ್ರಹ ಪೂಜೆ ಎರಡೂ ಸ್ಟಾರ್ಟ್ ಆಗುತ್ತೆ. प्रातः काले भू प्रार्थना पुरस्सरा महागणपति आराधना पूजा पुरस्सरा श्री स्वर्ण गौरी समेत वरसिद्धि विनायक स्वामी गंडाय हे तुन्ना दिंद्रोज स्वाहा ओमे गंडाय हे गंडाय हे तुन्ना दिंद्रोज स्वाहा ओमे गंडाय हे गंडाय हे तुन्ना दिंद्रोज स्वाहा ओमे ನವಗ್ರಹ ಪೂಜೆ ಮತ್ತು ಗಣಪತಿ ಹೋಮ ಎರಡೂ ಮುಗಿತಾ ಇದ್ದಂಗೆ ಎಲ್ಲ ಭಕ್ತಾದಿಗಳು ಪ್ರಸಾದ ತೊಗೊಂಡು ಮತ್ತೆ ಅನ್ನ ಸಂತರ್ಪಣೆಗೆ ಹೋಗಬೇಕಾಗಿತ್ತು. ಇನ್ನೊಂದು ಕಡೆ ಬ್ಲಡ್ ಡೊನೇಟ್ ಯಾರ್ಯಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೋ ಅವ್ರಿಗೂ ಕೂಡ ಅಲ್ಲೊಂದು ಕ್ಯಾಂಪ್ನ ಹಾಕಿದ್ದೋ ನಾವು ನಮ್ಮ ಲೆವೆಟಲ್ಲೇ ಕೂಡ. ಸೊ ಅದಕ್ಕೆ ಅನೌನ್ಸ್ಮೆಂಟು ಮಾಡಿದೋ ನಾವು. ಸಂತರ್ಪಣಾ ಕಾರ್ಯಕ್ರಮವು ಶುರುವಾಗಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರಸಾದವನ್ನು ಸೇವಿಸಿ ಗಣೇಶನ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ. ಅನೌನ್ಸ್ಮೆಂಟ್ ಆಗ್ತಾ ಇದ್ದಂಗೆ ನನ್ನ ಫ್ರೆಂಡೇ ಕೊಡ್ತಾ ಇರೋದು ಫಸ್ಟು ಬ್ಲಡ್ ಡೊನೇಟ್ ಮಾಡ್ತಾ ಇದ್ದಾರೆ. ಇನ್ನಂತ ನಾವು ಎಷ್ಟು ಜನ ನೋಡ್ಬಿಟ್ಟಾರ ಅವರು ಕೂಡ ಸುಮ್ಮನೆ ಒಂದು ಮಗ ಎಕ್ಸ್ಪ್ರೆಷನ್ ಅದು ಏನೋ 5 ಲೀಟರ್ ಬಿಟ್ಟು ರೆಡ್ ಬರ್ತಾವೆ ರಂಜೋ. ಏಕೆ ಮಂಜಾ ಬೇರೆ ಕೊಡ್ತಾವನೆ ರೆಡ್ ಕಲರು
ಇಲ್ಲಿ ನಮ್ಮೆಲ್ಲ ಸ್ನೇಹಿತರು ಬ್ಲಡ್ ಡೊನೇಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ನಮ್ಮ ಪ್ರೀತಿಯ ಕಾಮಿಡಿ ಕಿಲಾಡಿ ಸದಾನಂದ್ ಅವರು ಕೂಡ ಆಗಮಿಸಿದ್ರು. ಅವ್ರಿಗೂ ಕೂಡ ಸನ್ಮಾನ ಮಾಡಿದೋ ಕೂಡ ತುಂಬ ಖುಷಿಯಾಗಿ ಅಲ್ಲಿಂದ ಹೊರಟರು. ಸ್ವಲ್ಪ ಸೈಡ್ ಬಿಡಿ, ನಾನು ಟಿಫನ್ ಮಾಡ್ಬಿಡ್ತೀನಿ. ಏನಾಗಲ್ಲ. ಒಂದು ಕಡೆ ಭಕ್ತಾದಿಗಳು ಬ್ಲಡ್ನ ಡೊನೇಟ್ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಪಾತ್ರೆಯಲ್ಲಿ ಫುಲ್ ಊಟ ಬಂದಿದೆ, ಪ್ರಸಾದ ಬಂದಿದೆ. ಅದನ್ನು ಇಳ್ಸೋಕ್ಕೆ ಎಷ್ಟು ಜನ ಆದರೂ ಸಾಲ್ತಾ ಇಲ್ಲ. ಒಂದು ಟಾಟಾ ಎಸ್ ಫುಲ್ಲು ಬಂದಿದೆ. ಸುಮಾರು ಒಂದು 2,500 ಜನ ಊಟ ಮಾಡೋವಷ್ಟು ಟೊಮೊಟೊ ಬಾತು ಮತ್ತು ಮೊಸರನ್ನ 2 ಐಟಮ್ ಮಾಡಿಸಿದ್ದೋ ನಾವು. ಸೊ ಹಾಗಾಗಿ ಅದನ್ನೆಲ್ಲ ನಮ್ಮ ಸ್ನೇಹಿತರು ಇಳಿಸ್ತಾ ಇದ್ದಾರೆ. ನಾನು ಬರೀ ವೀಡಿಯೋ ಮಾಡ್ತಾಯಿದ್ದೆ ಅಂತಲೂ ಬೈತಾಯಿದ್ರು. ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಮಾಡು ವೀಡಿಯೋ ಅಂತ ಅಂದ್ಬಿಟ್ಟು ಅವರೇ ಇಳಿಸ್ಕೊಂಡ್ರು ಎಲ್ಲ. ಅವ್ರು ಒಂದು ಕಡೆ ಇಳಿಸ್ಕೊತಾ ಇದ್ದಾರೆ, ಬಟ್ ಆ ಕಡೆಯಿಂದ ಜನನೂ ಸ್ಟಾರ್ಟ್ ಆದರು ಬರೋದಕ್ಕೆ. ಸುಮಾರು ನೀವು ನೋಡ್ಬೋದು ಎಷ್ಟು ಜನ ಬಡಿಸ್ತಾ ಇದ್ದಾರೆ ಅಂತ ಇಲ್ಲಿ. ತುಂಬ ಖುಷಿಪಟ್ಟು ತುಂಬ ಇಷ್ಟಪಟ್ಟು ನಾವು ಮಾಡಿದಂಥ ನಮ್ಮ ಸಂಘದಿಂದ ಮಾಡಿದಂಥ ಒಂದು ಅನ್ನ ಸಂತರ್ಪಣೆನ ತುಂಬ ಖುಷಿಯಾಗಿ ಜನಗಳು ತುಂಬ ಪ್ರಸಾದ ಅಂತ ತುಂಬ ಹೊಟ್ಟೆ ತುಂಬ ತಿಂದು ಹೋದರು. ಅಂದರೆ 3ನೇ ದಿವಸದ ಪ್ರೋಗ್ರಾಮು ಇನ್ನೂ ತುಂಬ ಅದ್ಧೂರಿಯಾಗಿರುತ್ತೆ. ನೀವು ಆ ವಿಡಿಯೋ ನೋಡಬೇಕು. ನೆಕ್ಸ್ಟ್ ಲಾಗಲ್ಲಿ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಟಮಟೆಯಿಂದ ಹಿಡಿದು ಸುಮಾರು ಪ್ರೋಗ್ರಾಮ್ಸ್ ಇರುತ್ತೆ. ತುಂಬ ನಮ್ಮ ಲೆವೆಟಿನ ಎಲ್ಲ ಜನಗಳು ತುಂಬ ಎಂಜಾಯ್ ಮಾಡ್ತಾರೆ. ನೋಡಿ, ನಮ್ಮ ಸಂಘದಲ್ಲಿರೋರು ಎಲ್ಲರೂ ಬ್ಲಡ್ ಡೊನೇಟ್ ಮಾಡಿದ್ರು. ಆ್ಯಕ್ಚುಲಿ ನಾನೊಬ್ಬ ಮಾಡಲಿಲ್ಲ, ಅದು ನನ್ನ ಬಿಟ್ಟು ಎಲ್ಲರೂ ಮಾಡಿದ್ರು. ಆಲ್ಮೋಸ್ಟ್ 80% ಎಲ್ಲ ಮಾಡಿದ್ದಾರೆ. ನಮ್ಮ 2ನೇ ದಿವಸದ ಪ್ರೋಗ್ರಾಮ್ ಅಂದಾನ ಮತ್ತು ಬ್ಲಡ್ ಡೊನೇಟಿಂಗು ಸೂಪರಾಗಿ ಸಕ್ಸಸ್ ಆಯಿತು. ಅದಾದಮೇಲೆ ಸಂಜೆ ಆಯಿತು. ಮಕ್ಕಳು ಮೈಕ್ ಕೇಳ್ತಾ ಇದ್ರು ಹಾಡು ಹೇಳೋಕ್ಕೆ. ನೋಡಿ, ನೀವೇ ಎಂಜಾಯ್ ಮಾಡಿ. ಸುಮಾರು ಮಕ್ಕಳು ಮೈಕ್ ಬೇಕು ಅಂತ ತುಂಬ ಆಟ ಮಾಡೋರು, ಎಲ್ಲರಿಗೂ ಕೊಟ್ಟರು, ಎಲ್ಲರೂ ಹಾಡು ಹೇಳಿದ್ರು. ಬಟ್ ಇದೊಂದು ಮಾತ್ರ ನಾನು ಅಪ್ಲೋಡ್ ಮಾಡಿದ್ದೀನಿ. ಇವರು ಇಷ್ಟು ಜನ ಕೂಡ ನಮ್ಮ ಸ್ನೇಹಿತರು, ನಮ್ಮ ನಾಡಪ್ರಭು ಕೆಂಪೇಗೌಡ ಯುವಕರ ಸಂಘದ ಪದಾಧಿಕಾರಿಗಳು ಎಲ್ಲರೂ ಕೂಡ. ಸೊ ಎಲ್ಲರೂ ಬೆಳಗ್ಗೆಲ್ಲ ತುಂಬ ಬ್ಯುಸಿ ಇದ್ದರು. ಸೊ ಇವಾಗ ಎಲ್ಲ ಒಂದು ಗ್ರೂಪ್ ಫೋಟೋ ತೊಗೊಳ್ಳೋಣ ಅಂತ 2ನೇ ದಿವಸ ಸಂಜೆ ಎಲ್ಲರೂ ಕೂತಿ ಒಂದು ಗಣಪತಿ ಹತ್ರ ಒಂದು ಫೋಟೋ ತೊಗೊಳ್ಳೋಕ್ಕೆ ಬಂದಿದ್ದೀವಿ. ತುಂಬ ಖುಷಿಯಾಗುತ್ತೆ. 17 ವರ್ಷದ ತನಕ ನಾವು ಇಷ್ಟು ಜನ ಒಟ್ಟಿಗೆ ಇದ್ದು ಮಾಡ್ಕೊಂಬಂದೀವಿ. ಮುಂದೆ ಕೂಡ ಮಾಡ್ಕೊಂಡು ಹೋಗ್ತೀವಿ. ಆ ಗಣಪತಿ ಆ ಥರ ಅನುಗ್ರಹ ನಮಗೆ ಮಾಡಿದ್ದಾನೆ ಅಂತ ಭಾವಿಸ್ತಾ, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಒತ್ತಿ. ನಮಸ್ಕಾರ.